ಪವಿತ್ರ ಗೌಡ ಮಾಜಿ ಪತಿ ಸಂಜಯ್ ಸಿಂಗ್ ನಿಧನ ಹೊಂದಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನ ಮೊದಲ ಆರೋಪಿ ಪವಿತ್ರ ಗೌಡ ಮಾಜಿ ಪತಿ ಸಂಜಯ್ ಸಿಂಗ್ ಮೃತಪಟ್ಟಿದ್ದಾರೆ ಎನ್ನುವ ಮಾಹಿತಿ ಇದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಎ1 ಆರೋಪಿ ಪವಿತ್ರ ಗೌಡ ಮಾಜಿ ಪತಿಯ ಹೆಸರು ಸಂಜಯ್ ಸಿಂಗ್. 7-8 ತಿಂಗಳ ಹಿಂದೆಯೇ ಮೃತಪಟ್ಟಿರುವ ಮಾಹಿತಿ ಇರೋದು. ಹಲವು ವರ್ಷಗಳಿಂದ ಅನಾರೋಗ್ಯಕ್ಕೆ ಸಂಜಯ್ ಸಿಂಗ್ ತುತ್ತಾಗಿದ್ರು. ಚಿಕಿತ್ಸೆ ಫಲಕಾರಿಯಾಗದೆ ರಾಜಸ್ಥಾನದಲ್ಲಿ ಅವರು ಸಾವಿಗೀಡಾಗಿದ್ದಾರೆ ಎನ್ನುವ ಮಾಹಿತಿ ಇದೆ. 2011ರಲ್ಲೇ ಪವಿತ್ರಾಗೆ ವಿಚ್ಛೇದನವನ್ನ ಸಂಜಯ್ ಕೊಟ್ಟಿದ್ರು. 2007ರಲ್ಲಿ ಇಬ್ರು ಪವಿತ್ರ ಮತ್ತು ಸಂಜಯ್ ಸಿಂಗ್ ಪ್ರೀತಿಸಿ ಮದುವೆಯಾಗಿದ್ರು. ವಿಚ್ಛೇದನದ ಬಳಿಕ ಸಂಪರ್ಕವನ್ನ ಇಬ್ರು ಕೂಡ ಕಳೆದುಕೊಂಡಿದ್ರು. ಆದರೆ ಈಗ ಸಂಜಯ್ ಸಿಂಗ್ ಮೃತಪಟ್ಟಿದ್ದಾರೆ ಎನ್ನುವ ಮಾಹಿತಿ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಶಿಧರ್, ಪವಿತ್ರ ಗೌಡ ಮಾಜಿ ಪತಿ ನಿಧನ ಹೊಂದಿದ್ದಾರೆ ಎನ್ನುವಂಥ ಡೀಟೇಲ್ಸ್ ಏನಾಗಿತ್ತು ಸಂಜಯ್ ಸಿಂಗ್ಗೆ? ಅವರ ಸಾವಿಗೆ ಕಾರಣ ಏನೇನು? ಸಂಪತ್, ಸಂಜಯ್ ಸಿಂಗ್ ಮೂಲತಃ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ರು. ಅವರು RR ನಗರದಲ್ಲಿ ಕೂಡ ಕೆಲಸವನ್ನ ಮಾಡ್ತಾ ಇದ್ರು. ಅದೇ ರೀತಿಯಲ್ಲಿ ಕೂಡ ಪವಿತ್ರ ಗೌಡ RR ನಗರದಲ್ಲಿ ಬ್ಯೂಟಿಷಿಯನ್ ಆಗಿ ಕೆಲಸವನ್ನ ಮಾಡ್ತಾ ಇದ್ಲು, ಮತ್ತೆ ಆರ್ಟಿಸ್ಟ್ ಆಗಿದ್ಲು, ಮತ್ತೆ ಕೆಲವೊಂದಷ್ಟು ಸಿನಿಮಾದಲ್ಲೂ ಕೂಡ ನಟನೆಯನ್ನ ಮಾಡ್ತಾ ಇದ್ರು. ಆ ಒಂದು ಸಂದರ್ಭದಲ್ಲಿ ಸಂಜಯ್ ಸಿಂಗ್ ಮತ್ತೆ ಪವಿತ್ರ ಗೌಡ ಇಬ್ರು ಪ್ರೀತಿ ಹುಟ್ಟುತ್ತೆ. ಪ್ರೀತಿ ಆದ ನಂತರ 2008ರಲ್ಲಿ ಅವರು ಅಧಿಕೃತವಾಗಿ ಮದುವೆಯನ್ನು ಕೂಡ ಹಾಕ್ತಾರೆ. ಅದಾದ ನಂತರ 2017ರಲ್ಲಿ ನಟ ದರ್ಶನ್ ಅವರ ಸ್ನೇಹ ಮತ್ತೆ ಪರಿಚಯ ಆಗುತ್ತೆ. ಅವರಿಬ್ರು ಕೂಡ ಪ್ರೀತಿಯಾಗಿ ಮಾರ್ಪಟ್ಟು ಅದು ದೊಡ್ಡ ಮಟ್ಟದಲ್ಲಿ ಸಂಚಲನ ಸೃಷ್ಟಿ ಮಾಡಿ ನಟ ದರ್ಶನ್ ಅವರ ಮನೆಯಲ್ಲೂ ಕೂಡ ವಿಜಯಲಕ್ಷ್ಮಿ ಕೂಡ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ಮಾಡಿ ದೊಡ್ಡ ಗಲಾಟೆ ಕೂಡ ಆಗಿ ಅವರ ದಾಂಪತ್ಯ ಇದಲ್ಲೂ ಕೂಡ ಸಾಕಷ್ಟು ಬಿರುಕನ್ನ ಮೂಡಿಸುವಂತ ಘಟನೆ ಕೂಡ ನಡೀತು. ಇದೆಲ್ಲ ಆದ ನಂತರ ಸಂಜಯ್ ಸಿಂಗು ಪವಿತ್ರ ಗೌಡಗೆ ವಿಚ್ಛೇದನ ಕೊಟ್ಟು ಆತ ಮಹಾರಾಷ್ಟ್ರಕ್ಕೆ ಹೋಗಿ ಅಲ್ಲಿ ಸೆಟ್ಲ್ ಆಗಿರ್ತಾನೆ. ಆದ್ರೆ ಆತ ಮೂಲತಃ ಊರು ಅವನದು ಏನ್ ರಾಜಸ್ಥಾನ ಇರುತ್ತೆ. ರಾಜಸ್ಥಾನದಲ್ಲಿ ಇರಬೇಕಾದಂತ ಸಂದರ್ಭದಲ್ಲಿ ಕೆಲವೊಂದಷ್ಟು ಅನಾರೋಗ್ಯ ಕೂಡ ಕಾಣಿಸ್ಕೊಂಡಿತ್ತು. ಸುಮಾರು 2-3 ವರ್ಷದಿಂದ ಕೂಡ ಆಸ್ಪತ್ರೆಯಲ್ಲಿ ಸುತ್ತಾಟವನ್ನು ಕೂಡ ಮಾಡ್ತಾ ಇದ್ರು. ಆದ್ರೆ 5-6 ತಿಂಗಳ ಹಿಂದಲೇ ಆಸ್ಪತ್ರೆಯಲ್ಲಿ ಅವರು ಚಿಕಿತ್ಸೆ ಫಲಕಾರಿಯಾಗದೆ ನಿಧನ ಹೊಂದಿದ್ದಾರೆ ಅನ್ನೋ ಬಲ್ಲಮುಳ್ಳದಿಂದ ಮಾಹಿತಿ ಕೂಡ ಈಗ ಸದ್ಯಕ್ಕೆ ಲಭಿಸಿದೆ. ಆದ್ರೆ ಯಾವಾಗ ನಟ ದರ್ಶನ್ ಮತ್ತೆ ಪವಿತ್ರ ಗೌಡ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಎಲ್ಲ ಈ ದೊಡ್ಡ ಮಟ್ಟದ ಸುದ್ದಿ ಆಗಿತ್ತು. ಈ ಒಂದು ಸಂದರ್ಭದಲ್ಲಿ ಕಳೆದ 1 ವರ್ಷದಿಂದಲೂ ಕೂಡ ನಟ ದರ್ಶನ್ ಸೇರಿದಂತೆ 17 ಜನ ಆರೋಪಿಗಳೇನಿದ್ರು ಪವಿತ್ರ ಗೌಡ ಎ1 ಇವರೆಲ್ಲರೂ ಕೂಡ ಜೈಲಿನಲ್ಲಿದ್ದು ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಮತ್ತೆ ಸೆಷನ್ಸ್ ಕೋರ್ಟ್ ಎಲ್ಲ ಕಡೆ ಕೂಡ ಅಲ್ದಾಡ್ತರು. ಈ ಒಂದು ಸುದ್ದಿಯಲ್ಲಿ ಎಲ್ಲ ಒಂದ್ ಕಡೆ ಸಂಜಯ್ ಸಿಂಗ್ ನಿಧನ ಹೊಂದಿರೋದನ್ನೇ ಎಲ್ಲರೂ ಕೂಡ ಮರೆಮಾಚುವಂತ ಆಗಿತ್ತು. ಯಾಕಂತಂದ್ರೆ ಅವರು ಕುಟುಂಬಕ್ಕೂ ಮತ್ತೆ ಪವಿತ್ರ ಗೌಡ ಕುಟುಂಬಕ್ಕೂ ಯಾವುದೇ ರೀತಿಯಂತ ಸಂಪರ್ಕ ಇರಲಿಲ್ಲ ವಿಚ್ಛೇದನ ಆಗಿದ್ದ ನಂತರ. ಅದಾದ ನಂತರ ದರ್ಶನ್ಗೂ ಕೂಡ ಮತ್ತೆ ಸಂಜಯ್ ಸಿಂಗು ಯಾವುದೇ ರೀತಿಯಲ್ಲಿ ಕೂಡ ಸಂಪರ್ಕ ಇರಲಿಲ್ಲ. ಆತ ಏನ್ ಪವಿತ್ರ ಗೌಡ ಕೊಲೆ ಕೇಸ್ನಲ್ಲಿ ಯಾವಾಗ ಆಕೆ ಸಿಕ್ಕಾಕೊಂಡ್ಲೋ ಆ ಒಂದು ಸಂದರ್ಭದಲ್ಲಿ ಮಾಧ್ಯಮಗಳ ಮುಂದೆ ಬಂದು ಆತನೇ ಒಪ್ಕೊಂಡಿದ್ದ, ಹೌದು ನಾವು ಇಷ್ಟಪಟ್ಟು ಮದುವೆ ಆಗಿದ್ವಿ, ಅದಾದ ನಂತರ ದರ್ಶನ್ ಜೊತೆ ಅವರಿದ್ರು, ಆಗ ನಾನು ಯಾವುದೇ ಕಾರಣಕ್ಕೂ ಅವ್ರಿಗೆ ಡಿಸ್ಟರ್ಬ್ ಅನ್ನ ಮಾಡಲಿಲ್ಲ, ಅವ್ರಿಗೆ ನಾನು ಅಧಿಕೃತವಾಗಿ ವಿಚ್ಛೇದನ ಕೊಟ್ಟು ನಾವು ಸದ್ಯಕ್ಕೆ ದಾಂಪತ್ಯ ಜೀವನದಿಂದ ದೂರ ಇದ್ದೇವೆ. ಒಂದು ವೇಳೆ ಏನಾದ್ರೂ ಪವಿತ್ರ ಗೌಡ ವಾಪಸ್ ಬಂದ್ರು ಕೂಡ ನಾನು ನೋಡ್ಕೊಳ್ಳೋಕೆ ರೆಡಿ ಇದ್ದೀನಿ ಅಂತ ಕೂಡ ಸಂಜಯ್ ಸಿಂಗ್ ಅಳಲನ್ನು ಕೂಡ ತೋಡ್ಕೊಂಡಿದ್ದ. ಸದ್ಯಕ್ಕೆ ಸಂಜಯ್ ಸಿಂಗ್ ನಿಧನ ಆಗಿರೋದು ಎಲ್ಲ ಒಂದ್ ಕಡೆ ಪವಿತ್ರ ಗೌಡಗೆ ಗೊತ್ತಿದೆಯಾ ಇಲ್ವಾ ಅನ್ನೋದು ಕೂಡ ಸಾಕಷ್ಟು ಯಕ್ಷ ಪ್ರಶ್ನೆ ಆಗಿದೆ. ಸಂಪತ್, ಥ್ಯಾಂಕ್ ಯು ಶಶಿಧರ್ ತಮ್ಮ ಡೀಟೇಲ್ಸ್ಗಾಗಿ.